ಯೋಜನೆಗಳನ್ನು ಸರ್ಕಾರ ಜಾರಿಯಲ್ಲಿ ತಂದಿದೆ. ಶಿಕ್ಷಣ ಇಲಾಖೆಗೆ ಹಾಗೂ ವಿದ್ಯಾರ್ಥಿನಿಯರು ಒಳ್ಳೆಯ ರೀತಿಯಲ್ಲಿ ಕಲಿಕೆಯಲ್ಲಿ ಮುಂದಕ್ಕೆ ಬರಬೇಕು ಅಂತ ನಿಟ್ಟಿನಲ್ಲಿ ಸುಮಾರು ಯೋಜನೆಗಳು ಜಾರಿಯಲ್ಲಿ ಇದ್ದಾವೆ. ಅದು ಮಾತ್ರ ಅಲ್ಲದೆ ಅವರ ಆರೋಗ್ಯಕ್ಕೆ ಕೂಡ ಒತ್ತು ಕೊಡಬೇಕು. ಅವರ ಆರೋಗ್ಯ ಸರಿಯಾಗಿ ಇರಬೇಕು ಅಂತ ನಿಟ್ಟಿನಲ್ಲಿ ಮಿಡ್ ಡೇ ಮೀಲ್ಸ್ ಇಂದ ಹಿಡಿದು ನಿಮಗೆ ಪ್ರೋಟೀನ್ ರಿಚ್, ಅದು ಮೊಟ್ಟೆ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಚಿಕ್ಕಿ ಇರ್ಬೋದು, ಇದೆಲ್ಲವೂ ಕೂಡ ಸಮಗ್ರವಾಗಿ ಅವರ ಆರೋಗ್ಯ ಸರಿ ಇರಬೇಕು ಅಂತ ಒಂದು ನಿಟ್ಟಿನಲ್ಲಿ ಸರ್ಕಾರ ಸುಮಾರು ಯೋಜನೆಗಳನ್ನು ತಂದಿದೆ. ಅದು ಮಾತ್ರ ಅಲ್ಲದೆ ಯಾವುದಾದ್ರೂ ಒಂದು ರೋಗಗಳಿಂದ ಕೂಡ ವಿದ್ಯಾರ್ಥಿನಿಯರು ಬಾಧಿತರಾಗಬಾರದು ಎಂಬುದರಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದಕ್ಕೆ ಸರ್ಕಾರ ಈ ಥರ ಯೋಜನೆಗಳು, ಅದು ಜಂತುಹುಳ ನಿವಾರಣೆ ಕಾರ್ಯಕ್ರಮ ಇರ್ಬೋದು ಅಥವಾ ರಾಷ್ಟ್ರೀಯ ಬಾಲ ಸ್ವಸ್ತಿ ಕಾರ್ಯಕ್ರಮ ಅಂತ RBSK ಅಂತ ನಾವು ಏನು ಕರಿತೀವಿ, ಆ ಒಂದು ತಂಡದವರು ಕೂಡ ತಮ್ಮನ್ನು ಬಂದು ಟೆಸ್ಟಿಂಗ್ ಎಲ್ಲ ಮಾಡಿ ತಮಗೆ ಏನಾದರೂ ಕಣ್ಣಲ್ಲಿ ಏನೋ ಸಮಸ್ಯೆಗಳಿದೆಯಾ, ಬೇರೆ ಏನಾದರೂ ಸಮಸ್ಯೆಗಳಿದೆಯಾ, ಇದರಿಂದ ಕಲಿಕೆಗೆ ಯಾವಾಗಲೂ ಹಿನ್ನಡೆ ಆಗಬಹುದಾ ಎಂಬುದನ್ನು ಎಷ್ಟೋ ಒಂದು ಸ್ಕೀಮ್ಸ್ ಮುಖಾಂತರ ಇದೆಲ್ಲ ಕೂಡ ಜಾರಿಯಲ್ಲಿ ಇದ್ದಾವೆ. ಇದೆಲ್ಲ ಯಾಕೆ ಸರ್ಕಾರ ಮಾಡ್ತಾ ಇದೆ ಅಂದರೆ ತಾವು ಎಲ್ಲರೂ ಕೂಡ ಚೆನ್ನಾಗಿ ಓದಬೇಕು ಅಂತ. ತಾವು ಓದೋದ್ರಿಂದ ಈ ಒಂದು ತಮಗೆ ಮಾತ್ರ ಅಲ್ಲದೆ ಈ ಒಂದು ಸಮಾಜಕ್ಕೇನೆ, ಈ ಒಂದು ದೇಶಕ್ಕೇನೆ ಒಳ್ಳೆಯ ವಿಷಯಗಳು ಆಗ್ತವೆ. ನಮಗೆಲ್ಲ ಗೊತ್ತಿರ್ಬೋದು, ಇಡೀ ವಿಶ್ವದಲ್ಲಿ ನಾವು ತಗೊಂಡ್ರೆ ಯಂಗೆಸ್ಟ್ ಪಾಪ್ಯುಲೇಷನ್ ಅಂದರೆ ಯುವಕರು ಜಾಸ್ತಿ ಜನಸಂಖ್ಯೆಯಲ್ಲಿ ಯುವಕರು ಇರುವ ಒಂದು ದೇಶ ಯಾವುದು ಇದೆ ಅಂದರೆ ನಮ್ಮ ದೇಶ. ಇಡೀ ವಿಶ್ವದಲ್ಲಿ ಅಂದರೆ ಒಂದು 18 to 35 ಇಯರ್ಸ್ ಅಂತ ನಾವು ಏನು ಹೇಳ್ತೀವಿ ಯುವಕರು, ಆ ಒಂದು ಪಾಪ್ಯುಲೇಷನ್ ನಮ್ಮ ಭಾರತ ದೇಶದಲ್ಲಿನೇ ಜಾಸ್ತಿ ಇದೆ. ಯಾಕಂದ್ರೆ ಅವರೇ ನಾಳೆ ನೀವೆಲ್ಲ ಇವತ್ತು ಏನು ನೆಕ್ಸ್ಟ್ ಕಾಲೇಜಿಗೆ ಹೋಗ್ತೀರಿ, ನಮ್ಮ ದೇಶ ಕಟ್ಟೋದಕ್ಕೆ ತಮ್ಮ ಏನು ಪಾತ್ರ ಇದೆ, ತುಂಬಾ ದೊಡ್ಡ ಪಾತ್ರ ಇದೆ. ಹಾಗಾಗಿ ತಮ್ಮ ಒಂದು ಆರೋಗ್ಯದಲ್ಲಿ ಗಮನ ಹರಿಸಬೇಕು, ತಾವು ಸದೃಢರಾಗಿ ಇರಬೇಕು ಅಂತ ನಿಟ್ಟಿನಲ್ಲಿ ಇದೆಲ್ಲ ಮಾಡ್ತಾ ಇದ್ದೀವಿ. ಈಗ ಕೂಡ ನಾವು ಮಾತ್ರೆ ಎಲ್ಲ ಕೊಟ್ಟಿದ್ದೀವಿ. ಇದು 6 ತಿಂಗಳಿಗೊಮ್ಮೆ ಈ ಒಂದು ಜಂತು ಹುಳ ನಿವಾರಣೆಗೆ ಒಂದು ಚಾಕ್ಲೇಟ್ ಟೈಪ್ ಅಲ್ಲೇ ಇರ್ತದೆ ಅಲ್ವಾ, ಇದನ್ನು ಚೂರು ಮಾಡಿ ನೀವು ನುಂಗಬೇಕು. ಇದು ನಾನು ನೋಡುವಾಗ ನನಗೆ ಒಂದು ಜೋಕ್ ನೆನಪಿಗೆ ಬರ್ತಾ ಇದೆ. ಒಂದು ಸ್ಕೂಲಲ್ಲಿ ಒಂದು ಕೆಮಿಸ್ಟ್ರಿ ಟೀಚರ್ ಒಂದು ಕ್ಲಾಸ್ ನಡೆಸ್ತಾ ಇದ್ರು. ಕ್ಲಾಸಲ್ಲಿ ಅವರು, ನಿಮಗೆಲ್ಲ ಗೊತ್ತಿದೆಯಲ್ವಾ ಕೆಮಿಸ್ಟ್ರಿ ಇದೆಯಲ್ವಾ, ಈಗ ಸ್ಟೂಡೆಂಟ್ 10th ಸ್ಟೂಡೆಂಟ್ SSLCನ ಇರೋರು. ಸೊ ಇದರಲ್ಲಿ ಈಥರ್ಸ್, ಆಲ್ಕಹಾಲ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲ ಓದ್ತಾ ಇದ್ರೇನಪ್ಪ, ಇದೆಯಾ? ಸೊ ಅವರು ಒಂದು ಕ್ಲಾಸಲ್ಲಿ ಏನು ಮಾಡೋದು, ಒಂದು ಕೆಮಿಸ್ಟ್ರಿ ಕ್ಲಾಸಲ್ಲಿ ಆಲ್ಕಹಾಲ್ ಅಂದ್ರೆ ಏನು, ಏನಪ್ಪ ಏನ್ ಗೊತ್ತಿತ್ತು? ಆಲ್ಕಹಾಲ್ ಅಂದ್ರೆ ಸಂಜೆ ಎಲ್ಲ ಕುಡಿದು ಎಲ್ಲ ರೋಡಲ್ಲಿ ಏನೋ ಮಲಗಿರ್ತಾರಲ್ಲ, ಏನಂತೀರಿ ಕನ್ನಡದಲ್ಲಿ? ಸೊ ಅದರ ಬಗ್ಗೆ ಒಂದು ಕ್ಲಾಸ್ ತಗೊಂಡು ಅವ್ರಿಗೆ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಸಿಗರೇಟ್ ಕುಡಿಬಾರ್ದು, ಡ್ರಗ್ಸ್ ತಗೊಳ್ಬಾರ್ದು, ಆಲ್ಕಹಾಲ್ ತಗೊಳ್ಬಾರ್ದು, ಸರಾಯಿ ಕುಡಿಬಾರ್ದು, ಇದೆಲ್ಲ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಏನ್ ಮಾಡಿದ್ರು ಕೆಮಿಸ್ಟ್ರಿ ಟೀಚರು ಒಂದು ಇದರಲ್ಲಿ ಕೋಣಿಕಲ್ ಫ್ಲಾಸ್ಕಲ್ಲಿ ಸ್ವಲ್ಪ ಆಲ್ಕಹಾಲ್ ತಗೊಂಡು ಬಂದು ಎಲ್ಲರಿಗೂ ತೋರಿಸಿದ್ರು. ಒಂದು ಹುಳ ತಗೊಂಡು ಬಂದು ಅದರಲ್ಲಿ ಹಾಕಿದ್ರು. ಹುಳ ಏನಾಗ್ತದೆ ಆಲ್ಕಹಾಲಲ್ಲಿ ಹಾಕಿದ್ರೆ ಸತ್ತೋಗುತ್ತೆ ಅಲ್ವಾ. ಹಾಗಾಗಿ ನೋಡಿಯಪ್ಪ ಆಲ್ಕಹಾಲ್ ಎಷ್ಟು ಕೆಟ್ಟದಿದೆ, ಇದರಲ್ಲಿ ಹುಳ ಹಾಕಿದ್ರೆ ಹುಳನ ಸತ್ತೋಗ್ತದೆ, ನೀವೆಲ್ಲ ಕುಡಿದ್ರೆ ಏನಾಗೋದು, ಇದೆಲ್ಲ ನಾವು ಕುಡಿಬಾರ್ದು ಅಂತ ಹೇಳೋದಕ್ಕೆ ಇವ್ರ ಕ್ಲಾಸಲ್ಲಿ ಹೇಳ್ತಾರೆ. ಆವಾಗ ಒಂದು ಹುಡುಗ ಎದ್ದು ಹೇಳ್ತಾನೆ, ಯಾಕೆ ಸರ್ ಹಂಗೆ ಹೇಳ್ತೀರಿ, ನಮಗೆ ಜಂತು ಹುಳ ಇದೆಲ್ಲ ನಮ್ಮನ್ನು ಎಷ್ಟೋ ನಮಗೆ ವ್ಯಾಧಿಗಳು ತರ್ತವೆ ಅಂತ ನಾವು ಹೇಳ್ತೀವಿ, ಇದನ್ನು ಕುಡಿದಿದ್ರೆ ನಮ್ಮ ಹೊಟ್ಟೆ ಒಳಗಡೆ ಇರುವ ಹುಳ ಎಲ್ಲ ಸತ್ತೋಗುತ್ತಲ್ವಾ, ಯಾಕೆ ಕುಡಿಬಾರ್ದು ಅಂತೀರಿ ಅಂತ ಅವ್ರು ಕೇಳಿದ್ದಾರೆ. ಈಗ ನಾವು ಒಂದು ಹೇಳಿದ್ರೆ ಮಕ್ಕಳು ಬೇರೆ ರೀತಿಯಲ್ಲಿ ಅದನ್ನ ಇವತ್ತು ತುಂಬಾ ಸ್ಮಾರ್ಟ್ ಇದ್ದೀರ ತಾವೆಲ್ಲರೂ ಕೂಡ. ನಾವೆಲ್ಲ ಸ್ಟೂಡೆಂಟ್ ಆಗಿದಾಗ ಇಷ್ಟೆಲ್ಲ ಕೇಳಿಲ್ಲ. ಈಗ ಇರುವವರೆಲ್ಲ ತುಂಬಾ ಸ್ಮಾರ್ಟ್ ಆಗಿದ್ದೀರಿ, ಎಲ್ಲರೂ ಕೂಡ ತುಂಬಾ ಇಂಟೆಲಿಜೆಂಟ್ ಆಗಿದ್ದೀರಿ. ಹಾಗಾಗಿ ಒಂದು ವಿಷಯ ಹೇಳಿದ್ರೆ ಬಟ್ ಅಂತ ಅರ್ಥ ಮಾಡ್ಕೊಂತೀರಿ, ಅದನ್ನ ಹೆಂಗೆ ಇಂಟರ್ಪ್ರೆಟ್ ಮಾಡಬೇಕು ಅನ್ನೋದು ಗೊತ್ತಿದೆ. ಬಟ್ ಆ ರೀತಿ ಅಲ್ಲದೆ ಇವತ್ತು ಏನು ನಾವು ಜಂತು ಹುಳ ನಿವಾರಣೆಗೆ ಈ ಒಂದು ಟ್ಯಾಬ್ಲೆಟ್ ನಮಗೆ ಕೊಟ್ಟಿದ್ದೀವಿ, ದಯಮಾಡಿ ಅದು ಎಲ್ಲರನ್ನೂ ಕೂಡ ಸೇವನೆ ಮಾಡಬೇಕು. ಇದ್ರ ಬಗ್ಗೆ ನಮ್ಮ ಮನೆಯಲ್ಲಿನೂ ಹೇಳಬೇಕು, ಪ್ರತಿ 6 ತಿಂಗಳಿಗೊಮ್ಮೆ ಇದನ್ನು ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತದೆ, ನೀವು ಎಷ್ಟೊಂದು ಚೆನ್ನಾಗಿ ತಿಂತೀರಿ, ನೀವು ಹೈಟ್ ಆಗಲ್ಲ, ಎಷ್ಟೋ ಚೆನ್ನಾಗಿ ತಿಂತೀರಿ ವೆಯ್ಟ್ ಬರುವುದಿಲ್ಲ, ಎಷ್ಟೋ ಚೆನ್ನಾಗಿ ತಿಂತೀರಿ ಟಯರ್ಡ್ ಅನಿಸ್ತದೆ. ಇದೆಲ್ಲ ಯಾಕೆ ಆಗ್ತದೆ ಅಂದ್ರೆ ನಿಮ್ಮ ಹೊಟ್ಟೆ ಒಳಗೆ
ಬರೀ ಓದುವುದು ಮಾತ್ರ ಅಲ್ಲ, 3 ವಿಷಯ ಇಂಪಾರ್ಟೆಂಟ್ ಇದೆ. ಮೊನ್ನೆ ನಾನು ಹುಬ್ಳಿನಲ್ಲಿ ಧಾರವಾಡಲ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೂಡ ಮಾಡಿದ್ದೀನಿ. ಅಲ್ಲಿನೂ ನಾನು ಈ ವಿಷಯ ಹೇಳಿದ್ದೆ. ನಿಮಗೆ ಕೇಳ್ತೀನಿ, ಒಂದು ಮನುಷ್ಯ ಸದೃಢವಾಗಿರ್ಬೇಕಾದ್ರೆ 3 ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಯಾವುದದು? ಒಂದು ನಮ್ಮ ದೇಹ, ಇನ್ನೊಂದು ನಮ್ಮ ಮನಸ್ಸು, ಇನ್ನೊಂದು ನಮ್ಮ ಮೆದುಳು. 3 ಇಂಪಾರ್ಟೆಂಟ್ ಇದೆಯಾ? ಹೌದಲ್ವಾ? 3ರಲ್ಲಿ ಒಂದು ಸರಿ ಇಲ್ಲ ಅನ್ನೋ ಮನುಷ್ಯ ಸರಿ ಇರಕ್ಕೆ ಆಗುದಿಲ್ಲ. ಹೌದಾ ಇಲ್ವಾ? ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನೆ, ಹೌದಾ, ಅವನಿಗೆ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾನೆ, ಆದ್ರೆ ಮಾನಸಿಕವಾಗಿ ಅವನು ಸರಿ ಇಲ್ಲ. ಏನಂತೀವಿ ಅವನನ್ನು? ಸೈಕೋ ಅಂತೀವಿ, ಹೌದಾ? ಅವನು ಮಾನಸಿಕವಾಗಿ ಚೆನ್ನಾಗಿದ್ದಾನೆ, ಮನಸ್ಸು ಚೆನ್ನಾಗಿದೆ, ಮೆದುಳು ಚೆನ್ನಾಗಿದೆ, ಆರೋಗ್ಯ ಸರಿ ಇಲ್ಲ, ಅವನೇನಂತೀವಿ? ಪೇಷಂಟ್ ಅಂತೀವಿ, ಹೌದಾ? ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿಸ್ತೀವಿ. ಇನ್ನು